ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಟೈಮ್ ಆಲ್ಮೋಸ್ಟ್ 9 o'clock ಆಗಿದೆ. ರೆಡಿ ಕೂಡ ಆಗಿದ್ದೀವಿ. ಮನೆಯವರೆಲ್ಲ ಇವಾಗ ಕುಣಿಗಲ್ಲಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನಾನು ಫಸ್ಟ್ ಟೈಮ್ ಆ ದೇವಸ್ಥಾನನ ನೋಡ್ತಾ ಇರೋದು. ನನ್ನ ಹಸ್ಬೆಂಡ್ ಸುಮಾರು ಸರಿ ಹೋಗಿ ಬಂದಿದ್ದಾರೆ. ಇವತ್ತು ಹೋಗೋಣ ಶನಿವಾರ ಆಗಿರೋದ್ರಿಂದ ಅಂತಂದ್ಬಿಟ್ಟು ಹೇಳಿದ್ರು. ಹೊರಟಿದ್ದೀವಿ. ಸೊ ಆನ್ ದ ವೇ ಹೇಗಿರುತ್ತೆ, ಏನೇನು ಮಾಡಿದ್ವಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಆನ್ ದ ವೇನೇ ತಿನ್ಕೊಂಡು ಹೋಗ್ಬಿಡೋಣ ಅಂತಂದ್ಬಿಟ್ಟು ಚಿಕ್ಕದೊಂದು ಕಾರ್ಟ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಡ್ಲಿ, ಅಲ್ಲಿ ತಿನ್ಕೊಂಡು ಹೊರಟ್ವಿ. ಊಟ ತಿನ್ನಲ್ಲ ನೀನು? ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ ಕತ್ತ? ದೊಡ್ಡದು ಕೊಡಿ ನಂಗೆ. ಎಷ್ಟು ದಪ್ಪದ ಬೇಕು? ಸೊ ಆಲ್ಮೋಸ್ಟ್ ತುಮಕೂರು ದಾರಿಗೆ ಹೊರಟ್ವಿ ಕುಣಗಲ್ ಕಡೆಗೆ. ಆ್ಯಕ್ಚುಲಿ ಹೋಗಬೇಕು ಅಂದ್ಕೊಂಡಿದ್ದು ಕುಣಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಹೋಗ್ತಾ ದಾರಿಯಲ್ಲಿ ನನ್ನ ಹಸ್ಬೆಂಡ್ಗೆ ಹಾಗೆ ಮೂಡ್ ಚೇಂಜ್ ಆಗೋಯ್ತು. ಇದೇ ರೋಡಲ್ಲಿ ಹೋದರೆ ಧರ್ಮಸ್ಥಳಕ್ಕೆ ಹೋಗ್ಬೋದು ಅಂತಂದ್ಬಿಟ್ಟು ಅಂದರು. ಸೊ ಆಮೇಲೆ ನೋಡಿದ್ರೆ ಎಲ್ಲರೂ ರೆಡಿ ಇದ್ದೀರಾ, ಹಾಗೆ ಧರ್ಮಸ್ಥಳಕ್ಕೆ ಹೊರಟು ಬಿಡೋಣ ನಾನು ಅಂತಂದರು. ಸರಿ ಆಯಿತು, ನಾವು ಎಲ್ಲ ರೆಡಿ ಇದ್ದೀವಿ ಅಂತಂದಿದ್ದಕ್ಕೆ ಕೊನೆಗೆ ಧರ್ಮಸ್ಥಳಕ್ಕೆ ಹೊರಟ್ವಿ. ಏನು ಬೇಕು? ಕೂತ್ಕೊಂಡಿದ್ದೀನಲ್ಲ, ಇನ್ನೆಲ್ಲಿ ಕೂಚಿಸ್ಕೋತೀಯ? ಸೊ ಮಧ್ಯಾಹ್ನ ಆಗಿತ್ತಲ್ವ, ಹಾಗೆ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು. ಊಟ ಏನೋ ಮಾಡಿದ್ವಿ, ಹಾಗೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬ್ಲ್ಯಾಕ್ ಕಾಫಿ ಏನಾದರೂ ಕುಡಿದ್ರೆ ಇನ್ನೂ ಸ್ವಲ್ಪ ದೂರ ಓಡಿಸ್ಬೋದು, ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡು ಕಾಫಿ ಡೇಲಿ ಸ್ಟಾಪ್ ಮಾಡಿದ್ವಿ. ಹಾಗೆ ಕಾಫಿ ಡೇಲಿ ಜ್ಯೂಸು ಮತ್ತು ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಕಾಫಿ ತೊಗೊಂಡಿದ್ರು. ಅವ್ರು ಡ್ರೈವ್ ಮಾಡಬೇಕಾದ್ರೆ ನಿದ್ದೆ ಬರದೇ ಇರಲಿ ಅಂತ ಅಂದ್ಬಿಟ್ಟು ಅವ್ರು ಯೂಶ್ವಲಿ ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿತಾರೆ, ಹಾಗಾಗಿ ತೊಗೊಂಡಿದ್ದು. ಇದಾದಮೇಲೆ ಆಲ್ಮೋಸ್ಟ್ ನಾವು ಧರ್ಮಸ್ಥಳ ರೀಚ್ ಆಗೋಷ್ಟೊತ್ತಿಗೆ 5:30 6 o'clock ಆಗಿತ್ತು. ರೀಚ್ ಆದ್ವಿ. ಅಲ್ಲೂ ಅಷ್ಟೇ ವಿಪರೀತ ಬಿಸಿಲಿತ್ತು. ಬಟ್ ನಮ್ಮ ಒಂದು ಖುಷಿಗೋ ಇಲ್ಲಂದರೆ ಏನೋ ಗೊತ್ತಿಲ್ಲ, ನಾವು ಹೋಗಿ ಅಲ್ಲಿ ಸ್ಟಾಪ್ ಮಾಡಿದ ತಕ್ಷಣ ಎಷ್ಟು ಜೋರು ಮಳೆ ಬಂತು ಅಂದರೆ ಅಷ್ಟು ಜೋರು ಮಳೆ ಬಂದಿತ್ತು. ಇದು ಘಾಟಿಗೆ ಎಂಟ್ರಿ ಆಗೋ ಟೈಮಲ್ಲಿ ತೊಗೊಂಡಿದ್ದು ವೀಡಿಯೋ ಇದು. ನೋಡ್ಬೋದು ಎಷ್ಟು ಬಿಸಿಲಿತ್ತು ಅಂತ. 5:36 ಆದರೂ ಅಷ್ಟು ಬಿಸಿಲಿತ್ತು. ನಾವು ಹಾಗೆ ಸ್ಟಾಪ್ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು. ನಾವು ಆಲ್ಮೋಸ್ಟ್ 4:30 ಆಗಿ ರೀಚ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ನನ್ನ ಹಸ್ಬೆಂಡು. ಆದರೆ ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅದಕ್ಕೋಸ್ಕರ ಅಂತ ಸ್ಟಾಪ್ ಮಾಡಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಫ್ಲೇವರ್ಸ್ ಎಲ್ಲ ಇರುತ್ತೆ, ಅಂದರೆ ಇನ್ಸ್ಟೆಂಟ್ ಫ್ಲೇವರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಹಾಕಿಬಿಟ್ಟು ಸಿರಪ್ ಇರುತ್ತಲ್ವ, ಆ ಸಿರಪ್ನ ಹಾಕಿ ಅದಕ್ಕೆ ಒಂದು ಮಸಾಲೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸಾಲ್ಟು ಪೆಪ್ಪರು ಎಲ್ಲ ಹಾಕಿ ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ಎಲ್ಲ ಹೋಗ್ತಾ ಇದೀವಮ್ಮ. ಶಿವ ಚಾಮಿ ಎಲ್ಲಿಗೆ? ಜಿಯಾದಲ್ಲಿ ಆಟ ಆಡ್ತೀಯಾ?
ಅಂದ್ಕೊಂಡಿದ್ದು ಅಂದರೆ ಫಸ್ಟ್ ಡೈರೆಕ್ಟ್ ಧರ್ಮಸ್ಥಳ ಹೋಗಿಬಿಟ್ಟು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ನೈಟೇ ರಿಟರ್ನ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಮಾರನೇ ದಿವಸ ಇರ್ತೀವೋ ಇರಲ್ಲ ಅಂತ ಅಂದ್ಕೊಂಡು ಇವಾಗೆ ಹೋಗ್ತಾನೆ ಗಣೇಶನ ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡೋಣ ಸೌತಡ್ಕದಲ್ಲಿ ಅಂತ ಅಂದ್ಕೊಂಡು ಫಸ್ಟು ಗಣೇಶನ ದೇವಸ್ಥಾನ ನೋಡೋಕ್ಕೆ ಅಂತ ಬಂದ್ವಿ. ನಾವು ಮಂಗಳಾರತಿ ಟೈಮ್ ಕರೆಕ್ಟಾಗಿ ಬಂದಿದ್ವಿ. ಮಹಾಮಂಗಳಾರತಿ ಏನೋ ಈವ್ನಿಂಗ್ ಟೈಮ್ದು ಮಂಗಳಾರತಿ ನಡೀತಾ ಇತ್ತು. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ದಿನಾನೂ ಹೀಗೆ ಮಾಡ್ತಾರೆ ಅಂತ ಅಂತಿದ್ರು. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್, ಸುಮಾರು ಸತಿ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ಆದರೆ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ರು. ನೋಡಿ ಈ ಥರ ಎಲ್ಲ ದೀಪ ಹಚ್ಚಿ 108 ದೀಪನೂ ಏನೋ ಹಚ್ತಾರೆ ಅನಿಸುತ್ತೆ, ನಾನು ಕೌಂಟ್ ಮಾಡ್ಕೊಳ್ಳಿಲ್ಲ. ಈ ಥರ ಎಲ್ಲ ದೀಪ ಎಲ್ಲ ಹಚ್ಚಿ ದಿನ ಅದಕ್ಕೆ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತಾರಂತೆ. ಸೊ ಇದನ್ನು ಮಂಗಳಾರತಿ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಆಲ್ಮೋಸ್ಟ್ 20 ಮಿನಿಟ್ಸ್ ಏನೋ ಆಗುತ್ತೆ ಅಷ್ಟೇ. ಸೊ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 7:30, 8 o'clock ಆಗೋಗಿತ್ತು. ನಾವು ಹೋಗಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿದ್ವಿ. ಬಟ್ ನದಿಯಲ್ಲಿ ಒಂಚೂರು ನೀರೇ ಇರಲಿಲ್ಲ. ನೀರೆಲ್ಲ ನಿಂತಿರೋ ನೀರು ಥರ ಆಗಿಬಿಟ್ಟಿತ್ತು. ಸೊ ಹೇಗೆ ನೀರಲ್ಲಿ ಇಳಿಯೋದು ಅಂತಂದ್ಬಿಟ್ಟು ನನ್ನ ಮಗನೂ ಕೂಡ ಫಸ್ಟ್ ಟೈಮ್ ಧರ್ಮಸ್ಥಳದ ದರ್ಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಿದ್ವಲ್ವ, ಅದಕ್ಕೋಸ್ಕರ ಆದರೂ ಒಂದು ಸತಿ ನೀರಲ್ಲಿ ಎತ್ತಿಬಿಡೋಣ ಅಂತ ಎತ್ತಿದ್ವಿ. ಏನು ಅಂದರೆ ನಮ್ಮ ಲಕ್ಕಿ ಥಿಂಗ್ ಅಂತಂದರೆ ಅಲ್ಲಿ ಹೋಗಿದ್ದು ಫಸ್ಟ್ ಮಳೆ ನೋಡೋ ಹಾಗಾಯಿತು. ನಮ್ಮ ಧರ್ಮಸ್ಥಳಕ್ಕೆ ನನ್ನ ಮಗ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗಿದ್ದು, ಹಾಗೆ ಫಸ್ಟ್ ಮಳೆ ಕೂಡ, ಈ ವರ್ಷದ ಫಸ್ಟ್ ಮಳೆ ಕೂಡ ಅಲ್ಲಿ ನೋಡಿದ್ದು. ಸರಿಯಾಗಿ ಮಾತ್ರ ಮಳೆ ಸರಿಯಾಗಿ ಸುರಿತು. ಆಲ್ಮೋಸ್ಟ್ 1.5 hour 2 hours ಮಳೆ ಸುರಿತು. ನಾವೇನು ಮಾಡೋದು, ಸ್ಪೆಷಲ್ ದರ್ಶನಕ್ಕೆ ಹೋಗಿಬಿಡೋಣ ಅಂತಂದ್ಬಿಟ್ಟು ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೊಂಡ್ವಿ. ಆ ಸ್ಪೆಷಲ್ ದರ್ಶನದ ಟಿಕೆಟೇ ಕ್ಯೂನೇ ನಮ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2.5 hour ಆಯಿತು. ಅಷ್ಟು ಜನ ಇದ್ದರು, ಸಮ್ಮರ್ ಬೇರೆ ಅಲ್ವಾ. ಸೊ ಗೊತ್ತಿತ್ತು ನಮಗೆ ಜನ ಇರ್ತಾರೆ ಅಂತಂದ್ಬಿಟ್ಟು, ಅದಕ್ಕಾಗಿ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ. ನನ್ನ ಮಗನೂ ಕೂಡ ಪಾಪ ನಿದ್ದೆ ಕೂಡ ಬಂದುಬಿಟ್ಟಿತ್ತು, ಊಟ ಕೂಡ ಮಾಡಿರಲಿಲ್ಲ. ಹೇಳಿದ್ನಲ್ವ ಅವನೇನು ಆಚೆಗಡೆ ತಿನ್ನಲ್ಲ ಅಂತಂದ್ಬಿಟ್ಟು. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಊಟಕ್ಕೆ ಕೂಡ ಬಂದ್ವಿ. ಹಾಗೆ ಊಟ ಮಾಡ್ಕೊಂಡು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪು ಪ್ಲ್ಯಾನು ಎಲ್ಲ ವರ್ಕೌಟ್ ಆಗಿ ಧರ್ಮಸ್ಥಳದಲ್ಲಿ ಹೋಗಿ ಧರ್ಮಸ್ಥಳ ದರ್ಶನ, ಮಂಜುನಾಥನ ದರ್ಶನ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ಮಳೆ ಕೂಡ ಬಂತು, ಸೂಪರಾಗಿ. ಎಷ್ಟು ಜೋರು ಮಳೆ ಬಂತು ಅಂದರೆ ಅಷ್ಟು ಜೋರು ಮಳೆ ಬಂತು. ಅದೇ ಮಳೆಯಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸುಮಾರು 1.5 hour 2 hour ಸುರಿತು. ಸೊ ಅದಾದಮೇಲೆ ಬ್ಯಾಂಗ್ಳೂರಿಗೆ ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಮಗು ಇದ್ದಿದ್ದ ಕಾರಣ, ಎಲ್ಲರಿಗೂ ಸ್ಟ್ರೈನ್ ಆಗಿದ್ದಿದ್ದ ಕಾರಣ ಸಕಲೇಶ್ಪುರದಲ್ಲಿ ಇರಬೇಕಾಗಿ ಬಂತು. ಸೊ ಈ ಒಂದು ಲಾಡ್ಜಲ್ಲಿ ಇದ್ವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಆದರೆ ರೆಡಿ ಕೂಡ ಆಗಿದ್ವಿ. ಯಾವುದೇ ಬಟ್ಟೆ ಕೂಡ ತಂದಿರಲಿಲ್ಲ. ಸೊ ಅದೇ ಬಟ್ಟೆನ ವಾಶ್ ಮಾಡಿ ಮತ್ತೆ ಹಾಕಿ ಇವಾಗ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋ ಐಡಿಯಾ, ಬಟ್ ಸ್ಟಿಲ್ ಹೊರಡ್ತೀವಿ. ದಕ್ಷ ನಮ್ಗೆ ಯಾರಿಗೂ ಬಟ್ಟೆಗಳು ಸಹ ಸಿಗಲಿಲ್ಲ, ಬರೀ ಚಿಕ್ಕ ಹುಡುಗರಿಗೆ ಮಾತ್ರ ಸಿಕ್ತು. ಸೊ ಅದನ್ನೇ ಮತ್ತೆ ವಾಶ್ ಮಾಡಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ವಾಶ್ ಮಾಡಿ ಹಾಕ್ಕೊಂಡಿದ್ದಾಯಿತು. ಸೊ ಹೀಗೆ ಎಲ್ಲ ರೋಡ್ ಸೈಡಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಭೈರವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ನೋಡ್ಬೋದು, ಇದು ಲವ್ ಮಾಕ್ಟೈಲಲ್ಲಿ ಬರುತ್ತಲ್ವ ದೇವಸ್ಥಾನ, ಆ ದೇವಸ್ಥಾನ ಇದು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಮಳೆ ಬರೋ ಟೈಮಲ್ಲಿ ಇನ್ನೂ ಸಖತ್ತಾಗಿರುತ್ತೆ ಅನ್ನಿಸ್ತು. ನಾವು ಹೋಗಿದ್ದ ಟೈಮು ಸಮ್ಮರ್ ಅಲ್ವಾ, ಏನೂ ಇರಲಿಲ್ಲ. ಬಟ್ ಈ ದೇವಸ್ಥಾನಲೆಲ್ಲ ನೋಡಿಕೊಂಡು ಹಾಗೆ ಬ್ಯಾಂಗ್ಳೂರ್ ಕಡೆ ಹೊರಟು ಬಿಡೋಣ ಅಂತ ಹೊರಟ್ವಿ. ದಾರಿಲಿ ಹೋಗಬೇಕಾದ್ರೆ ಹಾಗೆ 1-2 ಫೋಟೋಸ್ ತೊಗೊಳ್ಳೋಣ ಎಲ್ಲರೂ ಚೆನ್ನಾಗಿರೋ ಕಡೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ಕೊಂಡ್ವಿ. ಹಾಗೆ ಈ ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ ಎಲ್ಲ ಇತ್ತು. ಇವಾಗ ಟೈಮ್ ಅಂತೂ ಹೇಗಿದೆ ಅಂತಂದರೆ ಎಲ್ಲ ಟೀ ಕಾಫಿ ಗಿಡದಲ್ಲೆಲ್ಲ ಹೂವುಗಳು ಬಿಡ್ತಾ ಇದ್ದಾವೆ. ಒಂದೊಂದು ಕಡೆ ಅಂತೂ ಸ್ಮೆಲ್ ಅಂತೂ ಸೂಪರಾಗಿತ್ತು. ಪಾಸ್ ಆದಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ನೋಡ್ಬೋದು ನೀವು ಇಲ್ಲಿ ವಿಳೆದೆಲೆಗಳು ಕೂಡ ಎಷ್ಟು ಅಗ್ಲಗ್ಲ ಎಷ್ಟೆಷ್ಟು ದಪ್ಪ ಇರ್ತವೆ ಅಂತಂದರೆ ಅಷ್ಟು ಚೆನ್ನಾಗಿರ್ತವೆ. ಒಂದೇ ಗಿಡದಲ್ಲಿ ಮೆಣಸು, ಈ ವಿಳೆದೆಲೆ ಎಲ್ಲ ಬಿಟ್ಟಿರುತ್ತೆ, ಜಾಯಿನ್ ಆಗಿ ಬೆಳೆಸಿರ್ತಾರೆ. ಇಲ್ಲಿ ಕಾಫಿ ಎಸ್ಟೇಟ್ ಹತ್ರ ನಿಲ್ಲಿಸಿದ್ವಿ. ಹಾಗೆ 1-2 ಫೋಟೋಗಳು ತಗೊಂಡು ಹೋದ್ವಿ.
ಆನ್ ದ ವೇ ಬರ್ತಾ ಎಳ್ನೀರು ಅದು ಇದು ಕುಡ್ಕೊಂಡು ಬರ್ತಾ ಇದ್ವಿ. ಆದ್ರೂ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಬೆಳ್ಳೂರು ಕ್ರಾಸಲ್ಲಿ ಹಾಸನ್ ಟು ಬ್ಯಾಂಗ್ಳೂರು ಹೈವೇನಲ್ಲಿ ಮಧ್ಯದಲ್ಲಿ ಬೆಳ್ಳೂರು ಕ್ರಾಸ್ ಇರುತ್ತೆ ಸಿಗುತ್ತೆ. ಆ ಒಂದು ಕ್ರಾಸಲ್ಲಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡೇ ಕೆಫೆ ಓಪನ್ ಮಾಡಿದರು. ಸುಮಾರು ದಿವಸದಿಂದ ಕರೀತಾ ಇದ್ರು, ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸತಿ ಹೋಗಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಾವು ಮಿಲ್ಕ್ ಶೇಕ್ಸು, ಫ್ರೈಡ್ ರೈಸು, ಗೋಬಿ ಎಲ್ಲ ತೊಗೊಂಡಿದ್ವಿ. ಎಲ್ಲ ತಿಂದ್ಕೊಂಡು ಕುಣಿಗಲ್ ಕಡೆಗೆ ಹೊರಟ್ವಿ. ನಾವು ಬರೋಷ್ಟೊತ್ತಿಗೆ 4:30 ಆಗಿತ್ತು. ಸೊ ದೇವಸ್ಥಾನ ನೋಡಬೇಕು ಅಂದ್ಕೊಂಡಿದ್ದು, ಅದೇ ನೋಡಲಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಕೊಂಡು ದೇವಸ್ಥಾನ ನೋಡೋಕ್ಕೆ ಅಂತ ಹೊರಟ್ವಿ. ದೇವಸ್ಥಾನ ನೋಡಿಕೊಂಡು ಮನೆ ಕಡೆಗೆ ಬಂದ್ವಿ. ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ 10 o'clock 10:30 ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಸಿಯಾ, ಬಾಯ್.